guys, welcome back to my YouTube channel. So ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಾವು ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಆಫ್ಟರ್ ಎ ಲಾಂಗ್ ಟೈಮ್. ವರಲಕ್ಷ್ಮಿ ಆದಮೇಲೆ ಇವಾಗ ಹೋಗ್ತಿದ್ದೀವಿ. ಆ್ಯಂಡ್ ಏನಕ್ಕೆ ಅಂತಂದರೆ ಕಾರ್ ಪೂಜೆ ಮಾಡಿಸ್ಬೇಕಿತ್ತು. ಆ್ಯಕ್ಚುಲಿ ಮೊನ್ನೆನೇ ಮಾಡಿಸ್ಬೇಕಿತ್ತು, ಬಟ್ ಮುಟ್ಟಿದ್ದರಿಂದ ಮಾಡ್ಸೋಕ್ಕಾಗಿಲ್ಲ. ಅದಕ್ಕೆ ಇವತ್ತು ಹೋಗ್ತಿದ್ದೀವಿ, ಸ್ಯಾಟರ್ಡೇ ಇವತ್ತು. ಸೊ ನಂದು ರೆಡಿ ಎಲ್ಲ ಆಯಿತು. ನಮ್ಮಮ್ಮದು ರೆಡಿ ಆಯಿತು, ನಮ್ಮ ಅಪ್ಪದು ರೆಡಿ ಆಯಿತು, ನನ್ನ ತಮ್ಮ ರೆಡಿ ಆಗ್ತಿದ್ದಾನೆ. ಆ್ಯಂಡ್ ಅವ್ನು ರೆಡಿ ಆಗಿದ ತಕ್ಷಣ ಹೊಡೋದೆ ಅಷ್ಟೇ. ನನ್ನ ಹೇರ್ಸಿನ ಡ್ರೈ ಆಗಬೇಕು. ಸೊ ಫುಲ್ ತ್ಯಾವ ಇದೆ, ಅದಕ್ಕೆ ಹಿಂಗೆ ಬಿಟ್ಟಿದ್ದೀನಿ. ಆಮೇಲೆ ದೇವಸ್ಥಾನ ಹತ್ರ ಹೋದ್ಮೇಲೆ ಒಂದು ಕ್ಲಿಪ್ ಹಾಕ್ಕೋತೀನಿ ಅಷ್ಟೇ. ಸೊ ಇಷ್ಟೇ ನನ್ನ ರೆಡಿ. ಆ್ಯಂಡ್ ಹೋಗ್ಬೇಕಾದ್ರೆ ಸಿಗ್ತೀನಿ. ಇದು ನನ್ನ ಫೈನಲ್ ಲುಕ್. ಆ್ಯಂಡ್ ಇವಾಗ ನನ್ನ ಒಂದು ಔಟ್ಫಿಟ್ನ ತೋರಿಸ್ತೀನಿ, ಫೈನಲ್ ಲುಕ್ನ ತೋರಿಸ್ತೀನಿ. ಒಂದ್ಸತಿ ಚಂದ ಅವಳ ಕಿರುಲಚ್ಚೆ ಮಧುರ ಬೆಳ್ಳಿ ಮಣಿಗೆಚ್ಚೆ. ಸೊ ಇವಾಗ ಪೂಜೆಗೆ ಏನೇನು ಬೇಕು, ಹೂವು, ಇನ್ನೂ ಹಾರ ಎಲ್ಲ ತೊಗೋಬೇಕು. ಹೂವು ಎಲ್ಲ ಐತೆ, ಪೂಜೆ ಸಾಮಾನೆಲ್ಲ ರೆಡಿ ಐತೆ. ಸೊ ಹೋಗ್ಬಿಟ್ಟು ಎತ್ಕೊಂಡೋಣ. ಮಮ್ಮಿ ಎಲ್ಲ ಎತ್ಕೊಂಡೋಗ್ತಾ ಇದ್ನಿ. ಮಮ್ಮಿ ಹಾಯ್. ಸೊ ನಾವಿವಾಗ ಹೊರಟಿದ್ದೀವಿ. ಆ್ಯಂಡ್ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 8:45 ಮನೆ ಬಿಡೋದಕ್ಕೆ. ಆ್ಯಂಡ್ ನಾವು ಹೋಗಬೇಕಾದ್ರೆ ಟ್ರಾಫಿಕ್ ಇರಲಿಲ್ಲ ಇವತ್ತು. ನಾವು ಅದೊಂದು ಬಚಾವಾದ್ವಿ. ಆ್ಯಂಡ್ ಈ ಕಾರಿಗೆ ಫಾಸ್ಟ್ಯಾಗ್ ಇದಿಲ್ಲ, ಸೊ ಫಸ್ಟ್ ಫಾಸ್ಟ್ಯಾಗ್ ಮಾಡಿಸ್ಕೊಂಡು ಅದಾದಮೇಲೆ ಆ್ಯಂಡ್ ನೋಡಿ ಇದಿಲ್ಲ, ಫಾಸ್ಟಾಗಿಲ್ಲ, ಸೊ ಫಾಸ್ಟಾಗಿ ಮಾಡಿಸ್ತಾರೆ. ಫಾಸ್ಟಾಗೆಲ್ಲ ಮಾಡಿಸಿದ್ಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ದೇವನಹಳ್ಳಿಗೆ. ಏನಕ್ಕೆ ಅಂತಂದರೆ ಹೂವಿನ ಹಾರ ಎಲ್ಲ ಬೇಕಿತ್ತು, ಆಂಜನೇಯಗೆ, ಗಣೇಶಗೆ ಮತ್ತು ನಮ್ಮ ಕಾರಿಗೆ. ಸೊ ಹಂಗಾಗಿ ಹೂವಿನ ಹಾರ ತೊಗೊಳ್ಳೋಣ ಅಂತ ಹೋದ್ವಿ. ಹೂವಿನ ಹಾರ ಎಲ್ಲ ತೊಗೊಂಡು ನಾವು ಹೋಗಿದ್ದು ನೆಕ್ಸ್ಟು ನಮ್ಮನೆ ದೇವಸ್ಥಾನಕ್ಕೆ, ಅಂದರೆ ದೊಡ್ಡಬಳ್ಳಾಪುರ ಹತ್ರ ಇರೋ ಬನ್ನಿಮಂಗ್ಲಾಗೆ. ಸೊ ನಾವಿವಾಗ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ, ನೀವು ಇಲ್ಲಿ ನೋಡ್ತಿರ್ಬೋದು. ಆ್ಯಂಡ್ ಇದು ನಮ್ಮ ಮನೆ ದೇವಸ್ಥಾನ. ನಮ್ಮ ಮನೆ ದೇವರು ಆಂಜನೇಯ. ನಾನು ನಿಮಗೆ ಪ್ರೀವಿಯಸ್ ವ್ಲಾಗ್ಸಲ್ಲೇ ಹೇಳಿದ್ದೀನಿ. ಯಾವಾಗಲೂ ಫಸ್ಟು ಗಣೇಶನಿಗೆ ಪೂಜೆ ಮಾಡಿಸೋದು. ಸೊ ಹಂಗಾಗಿ ಇವಾಗ ಗಣೇಶನಿಗೆ ಪೂಜೆ ಮಾಡಿಸೋಣ ಅಂತ ಬಂದಿದ್ದೀವಿ. ಸೊ ಗಣೇಶನಿಗೆಲ್ಲ ಪೂಜೆ ಆಯಿತು. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಆಂಜನೇಯನಿಗೆ ಪೂಜೆ ಮಾಡ್ಸೋಕೆ ಬಂದಿದ್ದೀವಿ. ಆ್ಯಂಡ್ ಜನ ಏನಿವತ್ತು ಅಷ್ಟೊಂದು ಜನ ಇರಲಿಲ್ಲ, ಬಂದವ್ರು ಬಂದಂಗೆ ಪೂಜೆ ಮಾಡಿಕೊಂಡು ಹೋಗ್ತಿದ್ರು. ಸೊ ಪೀಸ್ಫುಲ್ಲಾಗಿ ದರ್ಶನ ಆಯಿತು. ಶ್ರೀಯಾഞ്ಜನೇಯಂ ಪ್ರಸನ್ನಾಂಜನೇಯಂ ಶ್ರೀರಾಮದೂತಂ ಮಹಾಕಾಯವೀರಂ. ದೇವರಿಗೆಲ್ಲ ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟು ಕಾರ್ ಪೂಜೆ ಮಾಡಿಸಿದ್ರು. ನಮ್ಮ ಜೊತೆ ಬಂದುಬಿಟ್ಟು ಇನ್ನೂ ಒಬ್ಬರು ಬಂದಿದ್ದರು. ಸೊ ಅವ್ರದ್ದು ಕಾರ್ ಪೂಜೆ ಎಲ್ಲ ಇತ್ತು. ಸೊ ಹಂಗಾಗಿ ನಮಗೆ ಅವ್ರಿಗೆ ಎಲ್ಲರಿಗೂ ಕಾರ್ ಪೂಜೆ ಎಲ್ಲ ಮಾಡಿದ್ರು. ಒಳಗೆ ಮಾತಾಡ್ತಾನ. ಆಯ್ತಲ್ಲ ಬಿತ್ತಲ್ಲ
ಕಾರಿಗೆಲ್ಲ ಪೂಜೆ ಆಯಿತು ಆ್ಯಂಡ್ ಮತ್ತೊಮ್ಮೆ ಇನ್ನೊಂದು ಸತಿ ದರ್ಶನ ಮಾಡಿಕೊಂಡು ನೀಟಾಗಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಅದಾದಮೇಲೆ ಬಂದ್ವಿ ಆ್ಯಂಡ್ ಪೀಸ್ಫುಲ್ಲಾಗಿ ದರ್ಶನ ಆಯಿತು. ಮನಸ್ಸಿಗೆ ಒಂಥರ ನೆಮ್ಮದಿ ಅನ್ನಿಸ್ತು. ಆ್ಯಂಡ್ ಇವಾಗ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಘಾಟಿಗೆ. ಏನಕ್ಕೆ ಅಂದರೆ ನಮ್ಮ ಅಪ್ಪ ಮತ್ತು ನಮ್ಮಮ್ಮ ಏನೋ ಅಂದ್ಕೊಂಡಿದ್ರಂತೆ, ಸೊ ಹಂಗಾಗಿ ನೆಕ್ಸ್ಟ್ ನಾವು ಘಾಟಿಗೆ ಹೋಗಿದ್ದು. ಆ್ಯಂಡ್ ಲಾಸ್ಟ್ ಟೈಮ್ಗಿಂತ ಈ ಟೈಮ್ ಸ್ವಲ್ಪ ಡಿಫ್ರೆಂಟ್ ಇತ್ತು ಅನ್ನಿಸ್ತು ನನಗೆ. ಮೊನ್ನೆ ನಾವು ಡೈರೆಕ್ಟ್ ಎಂಟ್ರಿ ಕೊಟ್ಟಿದ್ವಿ ಲಾಸ್ಟ್ ಟೈಮ್ ಅಂದಾಗ. ನಾವಿಲ್ಲಿಗೆ ಮಧ್ಯಾಹ್ನ ಹೋಗಿರೋದ್ರಿಂದ ಜನ ಸ್ವಲ್ಪ ಜಾಸ್ತಿನೇ ಇದ್ದರು ಆ್ಯಂಡ್ ಸ್ವಲ್ಪ ಏನು ತುಂಬ ಜನನೇ ಇದ್ದರು. ನೋಡಿ ಕ್ಯೂ ನೋಡಿ, ನೀವೇ ನೋಡ್ತಿದ್ದೀರಾ. ಆ್ಯಂಡ್ ನಾವು ಬೆಳಗ್ಗೆನೇ ಹೋದರೆ ಇಷ್ಟು ಜನ ಇರಲ್ಲ ಆ್ಯಂಡ್ ಪೀಸಾಗೂ ಕೂಡ ದರ್ಶನ ಆಗುತ್ತೆ. ಈ ಟೈಮ್ ಎಲ್ಲ ತಳ್ಳಿ ದರ್ಶನ ಮಾಡ್ದಂಗೆ ಆಯಿತು ನನಗೆ. ಆ್ಯಂಡ್ ದರ್ಶನ ಎಲ್ಲ ಆದಮೇಲೆ ಪ್ರಸಾದ ಗಿಸಾದ ಎಲ್ಲ ತೊಗೊಂಡು ನೆಕ್ಸ್ಟ್ ನಾವು ಹೋಗಿದ್ದು ನಾಗರಕಲ್ಲಿಗೆ ಪೂಜೆ ಮಾಡೋದಕ್ಕೆ. ದಪ್ಪಿಕ್ಕೆ ನೋಡೋಣ. ಇಲ್ಲ ಕಂಡ್ರೆ ಇದೆ. ಸೊ ನಾಗರಕಲ್ಲಿಗಳಿಗೆಲ್ಲ ಪೂಜೆ ಮಾಡಿ ನಾವೆಲ್ಲ ಒಂದು ಸ್ವಲ್ಪ ಏನೋ ತೊಗೋಬೇಕಿತ್ತು. ಸೊ ಹಂಗಾಗಿ ಅದನ್ನೆಲ್ಲ ತೊಗೊಂಡು ಈಗ ನಾವು ಹೊರಟೋದು ಮನೆ ಕಡೆಗೆ. ಇದಾಗಿತ್ತು ಇವತ್ತಿನ ವಿಡಿಯೋ ಆ್ಯಂಡ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಆ್ಯಂಡ್ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ, ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಆಲ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ಸ್. ಬೈ ಬಾಯ್.